ನೀನ್ ಮಾಡ್ತಿರೋದ್ ಸರಿನಾ? ಏನು ಏನು ಅಂದ್ರೆ ಆಚೆ ಇನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ. ನನ್ ಯಾಕೆ ಕೈ ಬಿಟ್ಟಿದ್ದು? ಯಾರು ಅಂತ ಕರೆಯೋಣ? ಯಾರು ಅಂತ ಕರೆಯೋಣ? ನಾನ್ ನಿನ್ನ ಸ್ವೀಟ್ ಹಾರ್ಟ್. ನಾನ್ ನಿನ್ ಸ್ವೀಟ್ ಹಾರ್ಟ್ ಲಲಿತಾ. ನೋಡಿದ ತಕ್ಷಣ ಐ ಲವ್ ಯು ಅಂತ ಹೇಳ್ತೀರಲ್ಲ, ತಪ್ಪಲ್ವಾ? ನೋಡಿದ ತಕ್ಷಣ ಐ ಲವ್ ಯು ಅಂತ ಹೇಳೋತಾರ ನೀವಿದ್ರಲ್ಲ, ನಿಮ್ ತಪ್ಪಲ್ವಾ? ಏನ್ ನೋಡಿ ಐ ಲವ್ ಯು ಅಂತ ಹೇಳಿದ್ರಿ? ಇರೋದೆಲ್ಲ ನೋಡ್ಬೇಕು ಅಂತಾನೆ ಐ ಲವ್ ಯು ಅಂತ ಹೇಳ್ದೆ. ಏನು? ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು. ನಾನು ತುಂಬಾ ಫುಡ್ಡಿ, ಜಾಸ್ತಿ ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್. ಇರಬೇಕು, ಇಲ್ಲಾದ್ರೆ ನಿನ್ನ ಅಮ್ಮಂದ್ರು ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ. ಓಕೆನಾ? ನಮ್ಮ ಈ ಪುಣ್ಯಾತ್ಮ ದರ್ಶನ್ ಇದಾರಲ್ಲ, ಸುಮ್ಮನೆ ಇರಾಕಲ್ಲಪ್ಪ ಯಪ್ಪ, ಸುಮ್ಮನೆ ಇರೋದೇ ಇಲ್ಲ. ಅವಾಗ ಈ ಮೀಡಿಯಾದವ್ರಿಗೆ ಊಟ ಹಾಕದೇ ಕೆಲಸ ನೋಡಿ. ಜೈಲಿಗೆ ಹೋದ್ರೆ ಬಿಡಲ್ಲ, ಆಚೆ ಬಂದ್ರೆ ಬಿಡಲ್ಲ, ಅವ್ರ ಹೆಂಡತಿ ಮನೆಗೆ ಬಂದ್ರೆ ಬಿಡಲ್ಲ. ಮೊನ್ನೆ ದರ್ಶನ್ ಅವರ ಹೆಂಡತಿ ಅದ್ಯಾರೋ ಸ್ನೇಹಿತೆಯ ಬರ್ತ್ಡೇಗೆ ಹೋಗಿದ್ರಂತೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ಈ ಬೆನ್ನಿನ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಪತ್ನಿ ಬರ್ತ್ಡೇಗೆ ಹೋಗಿದ್ರು. ಇನ್ನೇ ನಿಮ್ಮ ಅಪ್ಪನ ತಿಥಿ ಬರ್ಬೇಕಿಲ್ಲ, ಅಥವಾ ನಿಮ್ಮನ್ನ ಮುಂಡಾ ಮುಚ್ಚಕ್ ಬರ್ಬೇಕಿಲ್ಲ, ಅಥವಾ ನಿಮ್ ಎದೆ ಮೇಲೆ ಕಲ್ಲು ಎತ್ತಾಕೆ ಲಬಲಬಲಬೋದ ಬಾಯಿ ಬೆಳ್ಕೊಂಡ್ಬರ್ಬೇಕು. ದರ್ಶನ್ ಮೇಲೆ ಕ್ಯಾಮ್ರಾ. ನಾನು ದರ್ಶನ್ ಅವ್ರಿಗೆ ಈ ಮೂಲಕ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೀನಿ. ದರ್ಶನ್ ಅವರೇ, ನೀವೇನಾದ್ರೂ ಬಿಡುಗಡೆ ಆಗಿ ಆಚೆ ಬಂದ್ರೆ, ಅಪ್ಪಿತಪ್ಪಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಕೂಡ ನೀವು ಉಚ್ಚೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ, ದಯಮಾಡಿ 10 ದಿಕ್ಕಲ್ಲಿ, ದಶ ದಿಕ್ಕುಗಳಲ್ಲೂ ಕೂಡ ನಿಮ್ಮ ಕಣ್ಣನ್ನು ಆ ಕಡೆ ನೋಡಿ ಎಚ್ಚರಿಕೆಯಿಂದ ಉಚ್ಚೇವಿರಿ. ಯಾಕೆ ಅಂತಂದ್ರೆ ಅಲ್ಲಿಗೂ ಬಂದು ಭಯ ಆಗ್ಬಿಡ್ತಾರೆ. ಆಮೇಲೆ ಮಾಧ್ಯಮದಲ್ಲಿ ಬಡ್ಕೋತಾರೆ, ದರ್ಶನ್ ಬಾಯಿ ಮುಚ್ಚೆ ಹೇಳ್ಬಿಟ್ರು.